ನಮಸ್ಕಾರ ಸ್ನೇಹಿತರೆ, ವೃಶ್ಚಿಕ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳು ಯಾವುವು? ವೃಶ್ಚಿಕ ರಾಶಿಯವರ ರಾಶಿ ಭವಿಷ್ಯ ಹೇಗಿದೆ? ವೃಶ್ಚಿಕ ರಾಶಿಯವರು ಏನೆಲ್ಲ ಲಾಭಗಳನ್ನು ಕಂಡುಕೊಳ್ತಾರೆ? ವೃಶ್ಚಿಕ ರಾಶಿಯವರಿಗೆ ಇರ್ತಕ್ಕಂಥ ಯೋಗ ಆದ್ರೂ ಯಾವುದು? ವೃಶ್ಚಿಕ ರಾಶಿಯವರು ಈ ಒಂದು ಸಂದರ್ಭದಲ್ಲಿ ಏನೆಲ್ಲ ಪರಿಹಾರಗಳನ್ನು ಮಾಡಿಕೊಳ್ಬೇಕು? ಈ ಒಂದು ವಿಚಾರದ ಬಗ್ಗೆ ಒಂದಷ್ಟು ಮಾಹಿತಿನ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ದು ಕೂಡ ವೃಶ್ಚಿಕ ರಾಶಿಯಾಗಿದ್ರೆ ಈಗಲೇ ಈ ವಿಡಿಯೋಗೆ ಲೈಕ್ ಕೊಡಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಬುಧ ಗ್ರಹದ ಸಂಚಾರಕ್ಕೆ ಜ್ಯೋತಿಷ್ಯದಲ್ಲಿ ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ. ಬುಧನ ಈ ಸಂಚಾರವು ಪ್ರತಿಯೊಂದು ರಾಶಿಗೆ ಸೇರಿದ ಜನರ ಜೀವನದ ಮೇಲೆ ಪ್ರಭಾವವನ್ನು ಬೀರುತ್ತೆ. ವಿಶೇಷವಾಗಿ ಬುಧನ ನೇರ ಸಂಚಾರವು ನಿಮ್ಮ ವಿಚಾರ, ಸಂವಹನ ಶೈಲಿ, ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ನಿಮ್ಮ ವ್ಯಾಪಾರದ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರುತ್ತೆ. ಇನ್ನು ಈ ಒಂದು ರಾಶಿಯವರಿಗೆ ಶಿಕ್ಷಣ, ವ್ಯಾಪಾರ ಮತ್ತು ವೃತ್ತಿ ಜೀವನದಲ್ಲಿ ಪ್ರಗತಿಗೆ ಉತ್ತಮ ಅವಕಾಶಗಳು ದೊರೆಯುತ್ತೆ. ಹೀಗಾಗಿ ನಿಮ್ಮನ್ನ ಸಂಪೂರ್ಣ ಅದೃಷ್ಟದ ರಾಶಿ ಅಂತ ಕರಿಬಹುದು. ಬುಧನ ನೇರ ಸಂಚಾರದಿಂದಾಗಿ ವೃಶ್ಚಿಕ ರಾಶಿಯವರಿಗೆ ಈ ಅವಧಿಯಲ್ಲಿ ಸಾಕಷ್ಟು ಬದಲಾವಣೆ ಉಂಟಾಗುತ್ತೆ. ಸ್ಥಳದಲ್ಲಿ ಹೊಸ ಜನರನ್ನ ಭೇಟಿಯಾಗ್ತೀರಾ ಮತ್ತು ಈ ಅವಧಿಯಲ್ಲಿ ನಿಮಗೆ ಪ್ರಯಾಣಿಸುವ ಯೋಗ ಇದೆ. ಶಿಕ್ಷಣ ಮತ್ತು ಸಂಚಾರಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ನಿಮಗೆ ಪ್ರಗತಿ ದೊರಕುತ್ತೆ. ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನ ತೆಗೆದುಕೊಳ್ಳೋದ್ರಿಂದ ಲಾಭವನ್ನ ಕಂಡುಕೊಳ್ತೀರಾ. ನಿಮ್ಮ ಸಮಸ್ಯೆಗಳಿಗೂ ಕೂಡ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ. ನಿಮ್ಮ ಆತ್ಮವಿಶ್ವಾಸದಲ್ಲಿ ಹಾಗೂ ಸಾಹಸಮಯ ಜೀವನದಲ್ಲಿ ಸಾಕಷ್ಟು ಹೆಚ್ಚಳವನ್ನ ಕಾಣ್ತೀರಾ. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಆಗ್ತಾ ಇರುತ್ತೆ. ಕೆಲಸವನ್ನು ಮಾಡುವ ಜನರಿಗೆ, ವಿಶೇಷವಾಗಿ ವಿದೇಶಿ ಮತ್ತು ಮಲ್ಟಿನ್ಯಾಷನಲ್ ಕಂಪನಿಗೆ ಸಂಬಂಧಿಸಿದಂತೆ ಈ ಸಮಯ ನಿಮ್ಗೆ ಸಾಕಷ್ಟು ಲಾಭವನ್ನ ತಂದುಕೊಡುತ್ತೆ. ಕುಟುಂಬ ವಿಚಾರದಲ್ಲಿ ಉತ್ತಮ ಫಲವನ್ನ ಕಂಡುಕೊಳ್ತೀರಾ. ಬುಧನು ಈ ರಾಶಿಯವರಿಗೆ ಅಧಿಪತಿಯಾಗಿರೋದ್ರಿಂದ ಬುಧನ ಸಂಚಾರವು ನಿಮ್ಗೆ ಶುಭವನ್ನ ಉಂಟು ಮಾಡುತ್ತೆ. ನಿಮ್ಮ ಯೋಚನೆಗಳು ಸ್ಪಷ್ಟವಾಗಿರುತ್ತೆ. ನಿರ್ಧಾರವನ್ನ ತೆಗೆದುಕೊಳ್ಳುವ ಸಾಮರ್ಥ್ಯದಲ್ಲಿ ಸುಧಾರಣೆಯನ್ನ ಕಾಣ್ತೀರಾ ಮತ್ತು ನಿಮ್ಮ ಸಂವಹನ ಶೈಲಿಯಿಂದ ನೀವು ಜನರನ್ನ ಆಕರ್ಷಣೆ ಮಾಡ್ತೀರಾ. ಮನೆಯಲ್ಲಿ ಯಾವುದಾದ್ರೂ ಮಂಗಳ ಕಾರ್ಯ ನಡೆಯುತ್ತೆ. ರಾಜಕೀಯ ಅಥವಾ ಜನಸಂಪರ್ಕಕ್ಕೆ ಸಂಬಂಧಿಸಿದ ಜನರು ಈ ಅವಧಿಯಲ್ಲಿ ಉತ್ತಮ ವೇದಿಕೆಯನ್ನು ಕಂಡುಕೊಳ್ತಾರೆ. ನೀವು ಗೌರವಕ್ಕೆ ಕೂಡ ಪಾತ್ರರಾಗ್ತೀರಿ. ಹೊಸ ವಿಚಾರಗಳನ್ನ ಕಲಿಯಲು ಅಥವಾ ಯೋಚಿಸಲು ಈ ಸಮಯದಲ್ಲಿ ಆಸಕ್ತಿನ ಹೊಂದ್ತೀರಾ. ಈ ಸಮಯದಲ್ಲಿ ನಿಮ್ಮ ಕೆಲಸಗಳಲ್ಲಿ ನೀವು ಬುದ್ಧಿವಂತಿಕೆಯಿಂದ ಸುಧಾರಣೆಯನ್ನ ಹೊಂದುತ್ತೀರಾ. ನಿಮ್ಮ ಖರ್ಚುಗಳು ಹೆಚ್ಚಾಗುತ್ತೆ. ಆದ್ರೆ ವಿದೇಶಿ ಪ್ರಯಾಣ ಅಥವಾ ವಿದೇಶಿ ಸಂಪರ್ಕಗಳಿಂದ ಸಾಕಷ್ಟು ಲಾಭವನ್ನ ಪಡೆಯುವ ಯೋಗ ಇದೆ. ಸಾಮಾಜಿಕ ಮತ್ತೆ ವ್ಯಾಪಾರಿ ಸಂಬಂಧಗಳು ಬಲಗೊಳ್ಳುತ್ತೆ. ಜೊತೆಗೆ ಹೊಸ ಸ್ನೇಹಿತರನ್ನ ಈ ಸಂದರ್ಭದಲ್ಲಿ ನೀವು ಪಡ್ಕೊಳ್ತೀರಾ ಅಂತ ಹೇಳಬಹುದು. ಇನ್ನು ನಿಮ್ಮ ಲಕ್ ಏನಿದೆ, ಈ ಒಂದು ಸಂದರ್ಭದಲ್ಲಿ ಲಕ್ ಚೇಂಜ್ ಆಗುತ್ತೆ. ಇದ್ದಕ್ಕಿದ್ದಂತೆ ಸಂಪತ್ತಿನಲ್ಲಿ ಹೆಚ್ಚಳವನ್ನ ಕಾಣ್ತಾ ಹೋಗ್ತೀರಾ. ನೀವು ಈ ಸಂದರ್ಭದಲ್ಲಿ ದೀರ್ಘಕಾಲದಿಂದ ಬಾಕಿ ಉಳಿದಿರ್ತಕ್ಕಂಥ ಕೆಲಸಗಳನ್ನ ಪೂರ್ಣಗೊಳಿಸ್ತೀರಾ ಮತ್ತು ಸಂಪತ್ತಿನಲ್ಲಿ ಹೆಚ್ಚಳವನ್ನ ಕಂಡುಕೊಳ್ತೀರಾ. ಇದರೊಂದಿಗೆ ತಾಯಿಯೊಂದಿಗೆ ಉತ್ತಮ ಸಂಬಂಧವನ್ನ ಕೂಡ ಹೊಂದುತ್ತೀರಾ ಅಂತ ಹೇಳಲಾಗ್ತಾ ಇದೆ. ಈ ಅವಧಿಯಲ್ಲಿ ನಿಮ್ಮ ಸಂಭಾಷಣೆ ಬಹಳಷ್ಟು ಲಾಭವನ್ನು ತಂದುಕೊಡುತ್ತೆ. ಬಹಳಷ್ಟು ಪರಿಣಾಮಕಾರಿ ಅಂತ ಹೇಳಬಹುದು. ನಿಮ್ಗೆ ಇರ್ತಕ್ಕಂಥ ಸರ್ವ ಸಮಸ್ಯೆಗಳು ಕೂಡ ಈ ಸಂದರ್ಭದಲ್ಲಿ ದೂರವಾಗುತ್ತೆ. ಸುಖ ಸಮೃದ್ಧಿಯೊಂದಿಗೆ ಕೂಡಿದ ಜೀವನವನ್ನ ನಡೆಸುವ ಅವಕಾಶ ನಿಮ್ಗೆ ಸಿಗ್ತಾ ಹೋಗುತ್ತೆ. ಈ ರಾಶಿಯವರಿಗೆ ಒಂದಷ್ಟು ಲಾಭ ಇದೆ. ಹೀಗಾಗಿ ಈ ಸಂದರ್ಭದಲ್ಲಿ ನೀವು ಅಂದುಕೊಂಡಂತಹ ಒಂದಷ್ಟು ಕಠಿಣ ಪರಿಶ್ರಮದ ಫಲವನ್ನ ಈ ಸಂದರ್ಭದಲ್ಲಿ ನೀವು ಪಡ್ಕೊಳ್ತಾ ಹೋಗ್ತೀರಾ. ಹಾಗೆ ಮದುವೆ ಆಗಿಲ್ಲ ಅನ್ನೋರಿಗೆ ಮದುವೆಯ ಯೋಗ ಕೂಡ ಇದೆ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಸುಖ ಸಂಪತ್ತು ಅಭಿವೃದ್ಧಿ ಆಗುತ್ತೆ, ಸಮೃದ್ಧಿಯನ್ನ ಕಾಣ್ತೀರಾ ಅಂತ ಹೇಳಬಹುದು. ಹಾಗೆ ನೀವು ಈ ಒಂದು ಸಂದರ್ಭದಲ್ಲಿ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿಯನ್ನ ಕಂಡುಕೊಳ್ತೀರಾ. ಹೊಸ ಆದಾಯದ ಮೂಲಗಳಿಂದ ಹಣ ಉಕ್ಕಿ ಬರುತ್ತೆ. ಆರೋಗ್ಯ ಸುಧಾರಿಸುತ್ತೆ. ಕುಟುಂಬ ಜೀವನ ಸಂತಸಮಯವಾಗಿರುತ್ತೆ. ನೀವು ಇದ್ದಕ್ಕಿದ್ದಂತೆ ವಿಶೇಷ ವ್ಯಕ್ತಿಯನ್ನ ಭೇಟಿಯಾಗ್ತೀರಾ. ಆಹ್ಲಾದಕರ ಪ್ರಯಾಣವನ್ನ ಆನಂದಿಸ್ತೀರಾ. ನಿಮ್ಮ ಸಂಗಾತಿಯೊಂದಿಗೆ ನೀವು ಪ್ರಣಯದ ಕ್ಷಣಗಳನ್ನ ಆನಂದಿಸ್ತೀರಾ. ಪ್ರೀತಿಯ ವಿಷಯಗಳಲ್ಲಿ ಭಾವನೆಗಳಿಗೆ ನೀವು ಬೆಲೆಯನ್ನ ಕೊಡೋದ್ರಿಂದ ನೀವು ಅದೃಷ್ಟಶಾಲಿಗಳಂತೆ ಜೀವನವನ್ನ ನಡೆಸಬಹುದು. ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಬೆಳವಣಿಗೆಯ ಸಮಯ ಇದಾಗಿದೆ. ಆರ್ಥಿಕ ವಿಷಯಗಳಲ್ಲಿ, ವ್ಯವಹಾರದಲ್ಲಿ ಅಪಾರ ಲಾಭ ಇದೆ. ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತೆ ಶಾಂತಿಯ ವಾತಾವರಣ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ಪರಿಣಾಮಕಾರಿ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ. ಕುಟುಂಬದವರೊಂದಿಗೆ ಸ್ವಲ್ಪ ಸಮಯವನ್ನ ಕಳಿತೀರಾ. ಹೆಚ್ಚು ಒತ್ತಡವನ್ನ ತೆಗೆದುಕೊಳ್ಳೋದು ನಿಮ್ಮ ದೈಹಿಕ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ನಿಮ್ಮ ಖರ್ಚುಗಳನ್ನ ನಿಯಂತ್ರಿಸಿ. ಆತುರದಿಂದ ಏನನ್ನು ಖರೀದಿಸುವುದನ್ನ ತಪ್ಪಿಸಿ. ವೃತ್ತಿ ಜೀವನದ ಪ್ರಗತಿಗೆ ನಿಮ್ಗೆ ಅನೇಕ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಕುಟುಂಬ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗುತ್ತೆ. ಕುಟುಂಬ ಸದಸ್ಯರೊಂದಿಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಎದುರಾಗಬಹುದು. ಅವುಗಳನ್ನ ತಾಳ್ಮೆಯಿಂದ ಪರಿಹರಿಸ್ಕೊಳ್ಳಿ. ಮಾತಿನ ಮೂಲಕ ಸಮಸ್ಯೆಯನ್ನ ಬಗೆಹರಿಸ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಲಾಭ ಇದೆ.
ನಿಮ್ಮ ಹಳೆಯ ಸ್ನೇಹಿತರನ್ನ ನೀವು ಭೇಟಿಯಾಗೋದ್ರಿಂದ ನಿಮ್ಮ ಜೀವನ ಮತ್ತಷ್ಟು ಉತ್ತಮವಾಗ್ತಾ ಹೋಗುತ್ತೆ. ಪ್ರಣಯ ಜೀವನದಲ್ಲಿ ಪ್ರೀತಿ ಮತ್ತು ಪ್ರಣಯ ಹೆಚ್ಚಾಗುತ್ತೆ. ನೀವು ಯಾವಾಗ್ಲೂ ಕೂಡ ಆಕರ್ಷಣೆಯ ಕೇಂದ್ರ ಬಿಂದುವಾಗಿ ಉಳಿತೀರಿ. ನಿಮ್ಮ ವ್ಯಕ್ತಿತ್ವ ಸುಧಾರಿಸುತ್ತೆ. ನೀವು ಆಧ್ಯಾತ್ಮಿಕ ಕೆಲಸದಲ್ಲಿ ಆಸಕ್ತಿಯನ್ನು ಹೊಂದುತ್ತೀರಾ. ಜೊತೆಗೆ ಹೆಚ್ಚು ಜಂಕ್ ಫುಡ್ ಗಳನ್ನ ಸೇವಿಸೋಕೆ ಹೋಗಬೇಡಿ. ನಿಮ್ಮ ಆರೋಗ್ಯದ ಕಡೆ ವಿಶೇಷ ಗಮನವನ್ನು ಹರಿಸಿ. ನೀವು ಈ ಸಂದರ್ಭದಲ್ಲಿ ವೃತ್ತಿಪರ ಜೀವನದಲ್ಲಿ ಸದಾ ಸಕ್ರಿಯರಾಗಿರ್ತೀರಾ. ನಿಮ್ಮ ಕೆಲಸದ ಮೇಲೆ ಗಮನವನ್ನು ಹರಿಸ್ತೀರಾ. ಸಹೋದ್ಯೋಗಿಗಳೊಂದಿಗೆ ಅನಗತ್ಯ ವಾದವನ್ನ ತಪ್ಪಿಸಿ. ವೃತ್ತಿಪರ ಜೀವನದಲ್ಲಿ ಪ್ರಗತಿಗೆ ನಿಮಗೆ ಅನೇಕ ಸುವರ್ಣ ಅವಕಾಶಗಳು ಸಿಗುತ್ತೆ. ಒಂಟಿ ಜನರಿಗೆ ಅವರ ಪ್ರೇಮ ಜೀವನದಲ್ಲಿ ಆಸಕ್ತಿದಾಯಕ ವ್ಯಕ್ತಿಯಿಂದ ಪ್ರವೇಶ ಸಿಗಬಹುದು. ದೀರ್ಘ ಪ್ರಯಾಣದ ಸಾಧ್ಯತೆಗಳು ಇದೆ. ಪ್ರೇಮ ಜೀವನವು ಸಾಮಾನ್ಯವಾಗಿರುತ್ತೆ. ಈ ಸಂದರ್ಭದಲ್ಲಿ ನೀವು ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ರೆ ನೀವು ಪ್ರೀತಿಸಿದವರನ್ನೇ ಮದುವೆಯಾಗುವ ಯೋಗ ಕೂಡ ಇದೆ. ನಿಮ್ಮ ಪ್ರೀತಿಗೆ ಮನೆಯವರ ಒಪ್ಪಿಗೆ ಅನ್ನೋದು ಸಿಗ್ತಾ ಹೋಗುತ್ತೆ. ವೈವಾಹಿಕ ಜೀವನದಲ್ಲಿ ಸಂತಸವನ್ನ ಕಾಣ್ತೀರಾ. ಪ್ರೀತಿಗೆ ನಿಮ್ಮ ಮನೆಯಲ್ಲಿ ಗ್ರೀನ್ ಸಿಗ್ನಲ್ ಸಿಗೋದ್ರಿಂದ ನೀವು ಸಾಕಷ್ಟು ನೆಮ್ಮದಿಯನ್ನ ಕಾಣ್ತೀರಾ ಅಂತ ಹೇಳಬಹುದು. ನಿಮ್ಮ ಮಕ್ಕಳ ವಿಚಾರದಲ್ಲಿ ನೀವು ಪ್ರಗತಿಯನ್ನ ಕಾಣ್ತೀರಾ. ಮಕ್ಕಳು ಸಾಕಷ್ಟು ಲಾಭವನ್ನ ತಂದ್ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಮಕ್ಕಳ ದೆಸೆಯಿಂದ ಸಮಾಜದಲ್ಲಿ ನಿಮ್ಮ ಗೌರವ, ಸ್ಥಾನಮಾನ, ಪ್ರತಿಷ್ಠೆ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಪಿತ್ರಾರ್ಜಿತ ಆಸ್ತಿಯ ಸಂಪೂರ್ಣ ಲಾಭವನ್ನ ಪಡೆದುಕೊಳ್ತೀರಾ. ಈ ಸಂದರ್ಭದಲ್ಲಿ ಕೋರ್ಟ್ ಕಚೇರಿ ಅಲೆದಾಟ ತಪ್ಪುತ್ತೆ. ನ್ಯಾಯಾಲಯದಲ್ಲಿ ಕೋರ್ಟ್ ಕಚೇರಿ ಕೆಲಸಗಳು ನಿಮ್ಮ ಪರವಾಗಿ ಆಗತ್ತೆ ಅಂತ ಹೇಳಬಹುದು. ಇಷ್ಟು ದಿನ ನೀವು ಏನೆಲ್ಲ ಕಷ್ಟಗಳನ್ನ ಅನುಭವಿಸಿದ್ರಿ, ಏನೆಲ್ಲ ಸಮಸ್ಯೆಗಳನ್ನ ನೀವು ಮೈ ಮೇಲೆ ಎಳೆದುಕೊಂಡಿದ್ರಲ್ಲ, ಅದೆಲ್ಲದರಿಂದಲೂ ಕೂಡ ನೀವು ನಿವಾರಣೆಯನ್ನು ಪಡ್ಕೊಳ್ತೀರಾ. ಹಣವು ಅನೇಕ ಆದಾಯದ ಮೂಲಗಳಿಂದ ಬರುತ್ತೆ. ಉದ್ಯಮಿಗಳು ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರಬಹುದು. ಕುಟುಂಬ ಜೀವನದ ಸಮಸ್ಯೆಗಳನ್ನ ಬುದ್ಧಿವಂತಿಕೆಯಿಂದ ನೀವು ನಿಭಾಯಿಸ್ಕೊಳ್ತೀರಾ. ನಿಮ್ಮ ಸಂಗಾತಿಯೊಂದಿಗೆ ನಡೀತಿರ್ತಕ್ಕಂಥ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ. ಪ್ರೇಮ ಜೀವನದಲ್ಲಿ ನೀವು ಅನೇಕ ಆಶ್ಚರ್ಯಗಳನ್ನ ಕಂಡುಕೊಳ್ತೀರಾ. ಸಂಗಾತಿಯೊಂದಿಗಿನ ಸಂಬಂಧ ಬಲಗೊಳ್ಳುತ್ತೆ. ಯಾವುದೇ ಆರೋಗ್ಯ ಸಂಬಂಧಿತ ಸಮಸ್ಯೆ ಇದ್ರೂ ಕೂಡ ನೀವು ನಿರ್ಲಕ್ಷ್ಯ ವಹಿಸೋಕೆ ಹೋಗಬೇಡಿ. ಹಣದ ವಿಷಯದಲ್ಲಿ ನಿಮ್ಗೆ ಒಳ್ಳೆಯ ಸಮಯ ಇದಾಗಿರೋದ್ರಿಂದ ನೀವು ಒಳ್ಳೆಯ ಸುದ್ದಿಗಳನ್ನ ಕೇಳ್ತೀರಾ. ಮಾನಸಿಕ ಆರೋಗ್ಯದ ಬಗ್ಗೆ ಗಮನವನ್ನ ಕೊಡಬೇಕಾಗತ್ತೆ. ಹಣವು ಅನೇಕ ಆದಾಯದ ಮೂಲಗಳಿಂದ ಹರಿದು ಬರುತ್ತೆ. ಉದ್ಯಮಿಗಳು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಗುರಿಯಾಗ್ತಾರೆ. ಕುಟುಂಬ ಜೀವನದ ಸಮಸ್ಯೆಗಳು ಬುದ್ಧಿವಂತಿಕೆಯಿಂದ ಪರಿಹಾರವನ್ನು ಕಂಡುಕೊಳ್ಳುತ್ತೆ. ಉದ್ಯೋಗದಲ್ಲಿರ್ತಕ್ಕಂಥವರು ಕೆಲಸದ ನಿಮಿತ್ತ ಪ್ರಯಾಣವನ್ನು ಮಾಡಬೇಕಾಗಿ ಬರಬಹುದು. ಮನೆ ಮತ್ತು ಕುಟುಂಬದಲ್ಲಿ ಸಂತಸದ ವಾತಾವರಣ ಇರುತ್ತೆ. ಸಂಗಾತಿಯೊಂದಿಗಿನ ಸಂಬಂಧ ಮತ್ತಷ್ಟು ಬಲಗೊಳ್ಳುತ್ತೆ. ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ನಿಮಗೆ ಸಾಕಷ್ಟು ಗೌರವ ಸಿಗುತ್ತೆ. ಕುಟುಂಬ ಜೀವನ ಸಂತಸಮಯವಾಗಿರುತ್ತೆ. ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನೀವು ನಿರ್ಲಕ್ಷ್ಯವನ್ನು ವಹಿಸೋಕೆ ಹೋಗಬೇಡಿ. ಈ ಸಂದರ್ಭದಲ್ಲಿ ಪರೀಕ್ಷೆಗಳಲ್ಲಿ ಯಶಸ್ವಿ ಆಗ್ಬೇಕು ಅಂತ ಹೇಳಿದ್ರೆ ಕಠಿಣ ಪರಿಶ್ರಮದ ಅವಶ್ಯಕತೆ ಇದೆ. ನಿಮ್ಮ ಪ್ರೇಮ ಜೀವನ, ವೃತ್ತಿ ಮತ್ತೆ ಆರೋಗ್ಯದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನ ಕಾಣ್ತೀರಾ. ಆ ಸಕಾರಾತ್ಮಕ ಬದಲಾವಣೆಗಳನ್ನ ಅಳವಡಿಸ್ಕೊಳ್ಳಿ. ವಾಹನ ಖರೀದಿಯ ಯೋಗ ಕೂಡ ಇದೆ. ಇದೆಲ್ಲವೂ ಕೂಡ ವೃಶ್ಚಿಕ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳಾಗಿದೆ. ಧನ್ಯವಾದಗಳು.